ಅದೇ ಅರ್ಥ ಆಗ್ತಿಲ್ಲ. ಇಷ್ಟೊತ್ಗಾಗ್ಲೇ ರಶ್ಮಿ ಮದ್ವೆ ಆಗಿರುತ್ತೆ, ಅವಳ ಗಂಡನ ಮನೆ ಕಳ್ಸಿ ಇವ್ರು ಅಲ್ಲೇ ಹೋಗಿರ್ಬೇಕು ತಾನೆ. ಇಲ್ಲೇನ್ ಮಾಡ್ತಿದ್ದಾರೆ? ಮದ್ವೆ ಅಲ್ವಾ ಅಪ್ಪ, ದುಡ್ಡು ಕಾಸಿಗೆ ಶಾರ್ಟೇಜ್ ಆಗಿ ಸಾಲ ಕೇಳಕ್ ಬಂದಿರ್ಬೇಕು. ನಮ್ಮ ಅಳಿಯಂದ್ರು ಸಾಲ ಕೂಡ ಕೊಡ್ತಾವ್ರ? ಅಳಿಯಂದ್ರೆ ಅಲ್ಲ ಅಪ್ಪ, ನಮ್ ಮಾವ ಸೀನನ್ನಪ್ಪ, ಅದೇ ಮಾದಪ್ಪಣ್ಣ. ಅಯ್ಯೋ ಶಿವನೇ, ನಿಮ್ ಕೇಳಿದವರಿಗೆಲ್ಲ ಸಾಲ ಕೊಟ್ರೆ ನಿಮ್ ಮನೆ ಆಸ್ತಿ ಏನಾಗ್ಬೇಕವ್ವ? ಅಲ್ಲ, ನೀನು ಮದುವೆ ಆದ್ಮೇಕೆ ಮಾವನ ಮನ ಹೋಲ್ಸಿ ಮನೆ ತಿಜೋರಿ ಬೀಗದ ಕೈನ ನಿಂತ ವಯಸ್ಕ ಸಾಲ ಯಾರು ಕೇಳಿದ್ರು ಕೊಡ್ಬೇಡ. ಹಂಗು ಕೊಡಂಗಿದ್ರೆ ಬಡ್ಡಿ ಕೊಡು, ಆಯ್ತಾ? ಸರಿಯಪ್ಪ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನನ್ ಸೀನಾ ನನ್ ಜೊತೆ ಇದ್ರೆ ಅಷ್ಟೇ ಸಾಕು. ಇರ್ತಾನೆ ಬಿಡವ, ನಿನ್ ಜೊತೆ ಇರದೆ ಇನ್ಯಾರ ಜೊತೆ ಇರ್ತಾನೆ? ಪ್ರೀತಿ ಮಾಡ್ತಾ ಇರೋದು ನಿನ್ ಜೊತೆಗಲ್ವಾ? ಅಣ್ಣ, ಈ ಏಟು ಬೆಕ್ಕಿನ ಮರಿ ಥರ ಹೆದರಿ ನಡಕ್ತಿದ್ಲಲ್ಲ ನನ್ನ ಮುಂದೆ ಶಾರದಾ, ಅವಳು ಹುಲಿ ಥರ ಮಾತಾಡಿ ಹೋಗಿದ್ದಕ್ಕೆ. ಈ ಏಟು ನೀನು ಸೋಮೇಗೌಡ ಸೇರಿ ಶಿವು ತಿನ್ನೋ ತಿಂಡಿಗೆ ವಿಷ ಬೆರೆಸಿ ನಾನು ತೋಡಿದ ಗುಂಡಿಗೆ ನನ್ನನ್ನೇ ಬೀಳೋ ಹಾಗೆ ಮಾಡಿದ್ದಕ್ಕೆ. ಈ ಏಟು ನನ್ನ ಮಗನಾಗಿ ಅಪ್ಪನ ಹೆಜ್ಜೆ ತಿಳ್ಕೊಳ್ದೆ ನನ್ನ ಹೆಜ್ಜೆಗೂ ಮೀರಿ ಮುಂದೆ ಹೆಜ್ಜೆ ಇಟ್ಟಿದ್ದಕ್ಕೆ. ಅಪ್ಪಯ್ಯ, ನಾನು ಏನೇ ಮಾಡಿದ್ರು ಅದು ನನ್ನ ಮಗ ಶಿವು ಕತೆ ಮುಗ್ಸಕ್ ಮಾಡಿರ್ತೀನಿ. ಮುಚ್ಚಬಾಯಿ! ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀನು ಸೋಮೇಗೌಡ ಏನೇ ಮಾಡೋದಿದ್ರು ಮುಂಚೆನೆ ನನಗೆ ತಿಳಿಸಿ ಮಾಡಬೇಕು ಅಂತ. ಆದರೆ ನೀವಿಬ್ಬರು ಮಾಡಿರೋ ಆ ಹಲ್ಕ ಕೆಲಸದಿಂದ ಆ ಶಾರದಾ ನನಗೆ ಟವಲ್ ಹಾಕೋದ್ಲು. ನೀವು ಆ ಕೆಲಸ ಮಾಡಿರಲಿಲ್ಲ ಅಂದರೆ ಇವತ್ತು ಮತ್ತೆ ಅವಳನ್ನ ಜೈಲಿಗೆ ಕಳಿಸ್ತಿದ್ದೆ ನಾನು. ಆದರೆ ನೀನು ವಿಷ ಹಾಕಿರೋ ವಿಷಯ ಅವಳು ಹೊರಗೆ ತರ್ತೀನಿ ಅಂದಿದ್ದಕ್ಕೆ ವಿಧಿ ಇಲ್ಲದೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹಲ್ಲು ಕಚ್ಕೊಂಡು ಸುಮ್ಮನಿರ್ಬೇಕಾಯ್ತು. ನೀನು ಒಬ್ಬ ಮಗನೇನೋ, ನಿನ್ನನ್ನು ಕಟ್ಕೊಂಡು ಏನೇನೋ ಮಾಡಬೇಕು ಅಂತ ಹೊರಟಿದ್ದೀನಲ್ಲ. ಅಳ್ಳಾಡೋ ದೇವ್ರೆ ಉಳ್ಳಾಡೋವಾಗ ಕಳ್ಳ ದೇವರು ಕಡಬು ಕೇಳ್ತಿತ್ತಂತೆ. ಆ ಪರಿಸ್ಥಿತಿಗೆ ತಂದ್ಬಿಟ್ಟಿಯಲ್ಲೋ ನನ್ನನ್ನು. ಅಪ್ಪಯ್ಯ, ಸೊನ್ಕಿತ ಕ್ಷಮಿಸ್ಬಿಡಪ್ಪಯ್ಯ, ಇನ್ಯಾವತ್ತು ನೀನು ಕೇಳ್ದೆ ಏನೂ ಮಾಡೋಕ್ಕಿಲ್ಲ. ಈಗ ನಿನ್ನನ್ನು ಕ್ಷಮಿಸಿ ಏನೋ ಪ್ರಯೋಜನ? ರಶ್ಮಿ ಜೀವನ ಹಾಳು ಮಾಡಬೇಕು ಅಂತ ಮಾಡ್ಕೊಂಡಿದ್ದು ನಾವು ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಆಗೋಯ್ತಲ್ಲ. ಈಗ ಅವಳು ಮಾದಪ್ಪನ ಮನೆ ಸೇರಿಕೊಂಡ್ಳು. ಬೇರೆ ಯಾವುದೇ ಮನೆ ಸೇರ್ಕೊಂಡಿದ್ರು ಆ ಮನೆಯವ್ರ ತಲೆ ಕೆಡಿಸಿ ಅವಳು ಜೀವನನ ಸ್ಮಶಾನ ಯಾತ್ರೆ ಮಾಡ್ಬೋದಾಗಿತ್ತು. ಆದರೆ ಮಾದಪ್ಪನ ಮನೆ ಸೇರಿದ್ದಾಳೆ. ಅವನು ಸೈನಿಕ, ಯಾರ ಮಾತು ಕೇಳೋದಿಲ್ಲ, ಅವನು ಇಷ್ಟ ಬಂದಂಗೆ ಮಾಡೋದು. ಅದು ಅಲ್ಲದೆ ಆ ಶಿವನ್ ಕಂಡ್ರೆ ಪ್ರಾಣ ಬಿಡ್ತಾನೆ. ಈಗ ನಾನು ಏನು ಮಾಡಬೇಕು ಹೇಳು? ದಣಿಗಳೇ, ಹೊಸಿ ನೀರು ಕೊಡಿರಿ, ಗಂಟ್ಲು ಒಣಗ್ತಾ ಇದೆ. ಬೆಳಿಗ್ಗೆ ಆ ಪಾರ್ವತಿ ನನಗೆ ನೀರು ಕೊಡಿಸಿ ಅವ್ರ ಅಮ್ಮನ ಕರ್ಕೊಂಬದ್ಲು. ಸಂಜೆಗೆ ಆ ಶಾರದಾ, ಅತ್ತೆ ಸೊಸೆ ಇಬ್ರದ್ದು ಒಂದೇ ಬುದ್ಧಿ. ಅವರಿಬ್ಬರು ಮುಖಾಮುಖಿ ಆಗದೇನೆ ನನಗಿಷ್ಟೆಲ್ಲ ಮಣ್ಣು ಮುಕ್ಕಿಸ್ತಿದ್ದಾರೆ ಅಂದರೆ ಇನ್ನು ಅವರಿಬ್ಬರು ಸೇರ್ಬಿಟ್ರೆ. ರತ್ನಕ್ಕ, ನಾನು ರಶ್ಮಿ ಅಕ್ಕ ಅನ್ಬೇಕಾ ಅಥವಾ ರಶ್ಮಿ ಅಕ್ಕೆ ಅನ್ಬೇಕಾ? ಎಳ್ಳು ಅಲ್ಲ ಕಣಮ್ಮಿ, ಮದ್ವೆ ಆದ್ಮೇಲೆ ಎಲ್ರು ಆಂಟಿರಾಯ್ತಾರೆ. ರಶ್ಮಿ ಆಂಟಿ ಅಂತ ಕರಿಬೇಕು. ನೋಡಕ್ಕ ಅವಳನ್ನ ತಮಾಷೆ ಮಾಡ್ದೆ ಕಣಮ್ಮಿ. ನೋಡು, ಸೀನನ್ನ ಚಿಕ್ಕ ವಯಸ್ಸಿಂದನು ನೋಡ್ಕೊಂಡ್ ಬೆಳ್ತಿದೀವಿ. ಅವನು ನಮ್ ಜೊತೆ ತಾನೇ ಕಣ್ಣ ಮುಚ್ಚಾಲೆ ಆಡಕ್ ಬತ್ತಿದ್ದು. ಪಾಪ ಸೋತೋದ್ರೆ ಎಣ್ಣೆಕ್ಳು ತರ ಅಳೋನು. ಆದ್ರೂ ಒಳ್ಳೆ ಹುಡ್ಗ ಬಿಡು ರಶ್ಮಿ. ಹೌದು, ನಮ್ಮ ಅಣ್ಣ ತುಂಬಾನೇ ಒಳ್ಳೆಯವನು. ಅಪ್ಪನ್ ಕಂಡ್ರೆ ಪುಕ್ಲ, ಕಿಟ್ ಟೈಮಲ್ಲಿ ತಿಕ್ಲ. ಅದನ್ ಬಿಟ್ರೆ ತುಂಬಾನೇ ಒಳ್ಳೆಯವನು ನಮ್ಮಣ್ಣ. ಮಂಜಿ ಹೇಳಿದ್ ದಿಟ್ಟ ಗುರುವೆ, ನೀನ್ ಅವನ್ನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಆಡ್ಕೊಂಡು ಬೆಳೆದಿದ್ಯಾ. ನಿನಗ ಅವನ ಬಗ್ಗೆ, ಅವನಿಗೆ ನಿನ್ ಬಗ್ಗೆ ಸಂದಾಗ ಗೊತ್ತೈತೆ.
ಇಬ್ಬರ ಜೀವನ ತುಂಬ ಸಂದಾಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ, ಗೊತ್ತಾಯ್ತಾ? ಇದನ್ನ ನಾವು ನಿನ್ ಸಮಾಧಾನಕ್ಕಂತನೋ ಅಥವಾ ಮದುವೆ ಆಗಿದೆ ಅನ್ನೋ ಕಾರಣಕ್ಕೂ ಹೇಳ್ತಾ ಇಲ್ಲ. ನಿಜವಾಗ್ಲೂ ನಿನ್ ಜೀವನ ಚೆನ್ನಾಗಿರುತ್ತೆ. ನಂಗೆ ನನ್ನ ಜೀವನದ ಬಗ್ಗೆ ಯೋಚನೆ ಇಲ್ಲ. ಆದರೆ ನನಗೆ ಬೇಜಾರಾಗ್ತಿರೋದೇನೆಂದರೆ, ಮದುವೆ ಮಂಟಪದಲ್ಲಿ ಅಣ್ಣ ಅವ್ನು ನನಗೋಸ್ಕರ ತನ್ನ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅವ್ರ ಕಾಲು ಹಿಡ್ಕೊಂಡಲ್ಲ. ಆ ದುಃಖದಿಂದ ಹೊರಗೆ ಬರೋಕ್ಕಾಗ್ತಾನೇ ಇಲ್ಲ. ಆ ಕ್ಷಣದಲ್ಲೇ ಆ ಹುಡುಗ ನನ್ನ ಪಾಲಿಗೆ ಸತ್ತು ಹೋದ. ಆಮೇಲೆ ಅಣ್ಣ ಏನು ಹೇಳಿದ್ನೋ ಅದಕ್ಕೆ ಒಪ್ಕೊಂಡೆ ಅಷ್ಟೆ. ಅದು ಬಿಟ್ರೆ ಅಣ್ಣ ಅದಕ್ಕೆ ಖುಷಿಯಾಗಿದ್ದಾರೆ, ನೀವೆಲ್ಲರೂ ಖುಷಿಯಾಗಿದ್ದೀರಾ. ನನಗಿನ್ನೇನು ಬೇಕು? ಇದು ನಮ್ ಗುಂಡು ಅಂದ್ರೆ. ಆಮೇಲೆ ಸೀನನ್ ಜೊತೆ ಜಗಳ ಆಡಿದೀನಿ, ಹೇಗಪ್ಪ ಇರೋದು ಅಂತೆಲ್ಲ ಯೋಚನೆ ಮಾಡಬೇಡ. ಉಳಿದವ್ರ ಎಲ್ಲರ ಹತ್ರನೂ ತುಂಬಾ ಗೌರವವಾಗೇ ಇರ್ತಾನೆ. ಅವನ ಬಗ್ಗೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಕೇಳಿದ್ಯಾ ನೀನು? ಬೇರೆ ಹುಡುಗರ ತರ ಈ ಪೋಲಿ ಹುಡುಗರ ಜೊತೆ ತಿರ್ಗೋನಲ್ಲ. ಕೆಟ್ಟ ಚಟ ಅಂತೂ ಇಲ್ವೇ ಇಲ್ಲ ಅವನಿಗೆ. ಎಲ್ರ ತರ ಯಾವ್ದೋ ಒಂದು ಹುಡುಗಿನ ಲವ್ ಮಾಡಿ ಸಿಕ್ಕಾಕೊಂಡವನು ಅಲ್ಲ, ಅಲ್ವೇನೆ?